ಇವತ್ತು ನಾನು ಮತ್ತೆ ಕುಮಾರಸ್ವಾಮಿ ಅವರು, ನಮ್ಮ ನಾರಾಯಣ ಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಟ್ಟಿಗೆ ಹೋರಾಟ ಮಾಡುವಂತ, ಜೊತೆಯಲ್ಲಿ ಹೋರಾಟ ಮಾಡುವಂತ ತೀರ್ಮಾನವನ್ನ ಇವತ್ತು ಮಾಡಿದಿರಿ. ನಾಳೆ ನಾನು ಕೂಡ ಬಿಡದಿಯ ಒಂದು ಇನಾಗ್ರೇಷನ್ ಏನಿದೆ, ಪಾದಯಾತ್ರೆ ಇನಾಗ್ರೇಷನ್, ನಾನು ಕುಮಾರಸ್ವಾಮಿ ಅವರು ಭಾಗವಹಿಸ್ತಾ ಇದ್ದೀರಿ. ಏನ್ಲ ಅಶೋಕ್ ಏನೋ ಪ್ಲಾನ್ ಮಾಡ್ತೈತಿ? ಬಿಡದಿಯಿಂದ ಬೆಂಗಳೂರಿನ ಗಂಟ JDS BJP ಸೇರ್ಕೊಂಡು Hotel Management with AI. Join IIHM, International Institute of Hotel Management. ಪಾದಯಾತ್ರೆ ಮಾಡ್ತಾವಂತೆ ಕಣ. ನಮ್ ಭೂಮಿ ನಮ್ಮ ಹಕ್ಕು ಅಂತ ಕುಮಾರಣ್ಣ ಘೋಷಣೆ ಕೊಡ್ಬಿಟ್ಟೈತಿ. ನಾಳೆ ನಡೀತಾ ಇರತಕ್ಕಂತ ಪಾದಯಾತ್ರೆ ಏನಿದೆ JDS ಪಕ್ಷದ ವತಿಯಿಂದ ಮಾಡ್ತಾ ಇರತಕ್ಕಂಥ, ಅದರಲ್ಲಿ ಬಿಜೆಪಿಯ ನಾಯಕರುಗಳು ಸಹ ಸಾಂಕೇತಿಕವಾಗಿ ಆ ಸಭೆಯಲ್ಲಿ ಭಾಗವಹಿಸ್ತಕ್ಕಂತ ಒಂದು ನಿರ್ಧಾರ ಎರಡು ಪಕ್ಷಗಳು ಸೇರ್ ಮಾಡಿದ್ದೇವೆ. ಅಂದ್ರೆ ಅಲ್ಲಿ ಕುಮಾರಣ್ಣನ ಜಮೀನ್ ಐತಲ್ಲ, ಆ ಜಮೀನ್ ಬಿಟ್ಟು ಕೊಡೋದಿಲ್ಲ ಅಂತಲೇನ್ಲ ಈ ಪಾದಯಾತ್ರೆ? ರೈತರಿಗೆಲ್ಲ ಒಳ್ಳೇದಾಗ್ಲಿ ಅಂತವ ರೈತರ ಪರವಾಗಿ ವಾಕಿಂಗ್ ಮಾಡ್ತಬೇಕಣ. ಬಿಡದಿ ಟೌನ್ಶಿಪ್ ಮಾಡಕ್ ಬಿಡೋದಿಲ್ಲ ಅಂತವ ತೀರ್ಮಾನ ಮಾಡ್ಕೊಂಡು ಪಾದಯಾತ್ರೆ ಮಾಡ್ತಿರೋದು. ಒಂದು ಪಕ್ಷದವರು ಯಾರಾದ್ರೂ ಜಾರಿಗೆ ತಂದ್ರೆ ಅವರೇ ಪಾದಯಾತ್ರೆ ಮಾಡ್ತಾವ್ರೆ ಅಂತಂದ್ರೆ ಅದಕ್ಕೆ ನಾವು ಪ್ರಾಯಶ್ಚಿತ ಯಾತ್ರೆ ಅಂತ ಕೊಟ್ಟಿದೀವಿ. ಅವ್ರು ಮಾಡಿದಂತ ಪಾಪಕ್ಕೆ ಪ್ರಾಯಶ್ಚಿತಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ. ಈಗ ಅವರು ಹಲವಾರು ಬಾರಿ ಪಾದಯಾತ್ರೆ ಮಾಡೋರೆಲ್ಲ ಪ್ರಾಯಶ್ಚಿತಕ್ಕೆ ಮಾಡಿದ್ರ ಅವ್ರು ಮಾಡಿರೋದು ಇಲ್ಲ ಬಿ ಪಿ ಶುಗರ್ ಸರಿ ಮಾಡ್ಕೊಳಕ್ ಮಾಡ್ಕೊಂಡ್ರ? ಜನಗಳ ವಿಚಾರಕ್ಕೆ ಪಶ್ಚಾತ್ತಾಪ ಅನ್ನೋದು ಯಾವ ಲೀಡ್ರಿಗೂ ಇರೋದಿಲ್ಲ ಕಂಬುಡ್ಲ. ಅದ್ರ ಬಗ್ಗೆ ಮಾತಾಡ್ದಲ್ಲಿ ಸುಮ್ಕೆ ಪಾದಯಾತ್ರೆ ಡೀಟೇಲ್ ಕೂಡ ಕೇಳ. ಮೂಕನ ಸದ್ಯಕ್ಕೆ ಬಿಡದಿಯಿಂದ ಬೆಂಗಳೂರಿನ ಗಂಟ 3 ದಿನ ಪಾದಯಾತ್ರೆ. ಮಳೆ ಬಂದ್ರು ಜಗದಿಲ್ವಂತೆ, ಹಂಗ ನಡೀತಾವಂತೆ. ಅಯ್ಯಲೇ, ಬಿಡದಿಯಿಂದ ಬೆಂಗಳೂರಿಗೆ 3 ದಿನ ನಡಿಬೇಕೇನ್ಲ? ಬೆಳಿಗ್ಗೆ ಹೊಂಟ್ರೆ ಸಂಜೆ ಹೊತ್ತಿಗೆ ಬಂದ್ಬಿಡ್ಬೋದು. ಬರೀ ನಡ್ಕೊಂಡೇ ಬಂದ್ರೆ ಭಾಷಣ ಮಾಡಕ್ ಟೈಮ್ ಬೇಡಲ್ಲ ಅಣ್ಣ. 10 ಕಿಲೋಮೀಟರ್ ನಡೆಯೋದು, ಆಮೇಲೆ 4 ಮೀಟರ್ ಭಾಷಣ ಮಾಡೋದು, ರೈತರಿಗೆ ಧೈರ್ಯ ಹೇಳೋದು. ಅದು ಅಲ್ದೆಯ ನಮ್ ಲೀಡರ್ಗಳೆಲ್ಲ ಆಲ್ರೆಡಿ BP ಶುಗರ್ ಬರೆಸ್ಕೊಂಡವೆ ಪಾಪ. ಒಂದೇ ಸರ್ತಿಗೆ ಬಾ ಅಂದ್ರೆ ಹೆಂಗ್ ಬರಕೈತದ ಹೇಳು? ನಿನಗೂ ಹೊಸಿ ಮನ್ಸತ್ವ ಅನ್ನೋದು ಬೇಡಲ್ಲ ಅಣ್ಣ. ಆಯ್ತಾಯ್ತು ಬಿಡ್ಲೆ, ಆರಾಮಾಗಿ ಬರ್ಲಿ. ಅರ್ಜೆಂಟ್ ಏನು ವಿರೋಧ ಪಕ್ಷ ಆಗಿ ಕೊನೆಗೂ ಏನಾರ ಒಂದು ಸೀರಿಯಸ್ ಆಗಿ ಮಾಡಕ್ ಹೊಂಟವಲ್ಲ, ಅದೇ ಸಮಾಧಾನ ಕಣ್ಲೆ. ಮೂಕನೆ ಆದ್ರೆ ಆ 3 ದಿನದಲ್ಲೂ ಎಲ್ಲಿ ಏನ್ ಕಿತಾಪತಿ ಮಾಡ್ಕೊಂಡ್ ಬರ್ತಾವ ಕಣೆ. ಅದು ಅವುಗಳ ಹಣೆ ಬರ ಕಣ್ಲ. ಇಲ್ಲೇ ಒಂದು ಎಣಿಕೆ ಬರ್ಲಿಲ್ಲ ಅಂದ್ರಿ ಮುಂದಿನ ಎಲೆಕ್ಷನ್ ನಲ್ಲೂ ಅದು ಬರೋದಿಲ್ಲ ಅಂತ ಅರ್ಥ. ಇಲ್ಲಿಂದಲೇ ಅಡ್ಜಸ್ಟ್ಮೆಂಟ್ ಮಾಡಿ ಕೇಳೋದನ್ನ ಕಲಿಬೇಕು ಅಷ್ಟೇ. ಪಾಪ ಅಶೋಕು ಯಾರ್ಯಾರ್ತವ ಅಂತವ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಿದೆ ಬಿಡಣ. ಕಾಂಗ್ರೆಸ್ ನಾವು ಇನ್ನ ಕಿತ್ತಾಡ್ಕೊಂಡೆ ಓಡಾಡ್ತವೆ ಕಣೆ. ಕುರ್ಚಿ ಸಿಗ್ತಾ ಇದ್ದವು ನಂಗೂ ಬೇಕಿತ್ತು ಅಂತ ಸಿಟ್ಕೊಂಡ್ರೆ, ಕುರ್ಚಿ ಸಿಕ್ಕಿರವು ನಂಗೆ ಇದೇ ಖಾತೆ ಬೇಕು ಅಂತ ಫೈಟಿಂಗ್ ಬಿದ್ದವೆ. DK ಅದೇನ್ ಮಾಡ್ತದೋ ಕಣೆ. ಅದೇನೋ ತ್ಯಾಗ ಮಾಡ್ತೀವಿ ಅಂತ ಒಂದೆಷ್ಟು ಜನ ಎದ್ದವ್ರೆ ಅಂದಿದ್ಯಲ್ಲ, ಅಂದವೆ ಕಣೆ. ಆದ್ರೆ ಮ್ಯಾಲೆ ಇರ್ತವೆ, ಒಳಗಿಂದ ಉಸಿರೇ ಆಚೆ ಬರೋದಿಲ್ಲ. ಅಕಸ್ಮಾತ್ ಹೈಕಮಾಂಡಿಗೆ ಅನಿಸಿದ್ರೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡಬೇಕು ಅಂದ್ರೆ ಎಲ್ಲರೂ ಬದ್ಧರಾಗ್ಬೇಕು. ನಾನು ಬದ್ಧನಿದ್ದೇನೆ ಅದಕ್ಕೆ. ತುಂಬ ಅಸಮಾಧಾನ ಆದಾಗ ಯಾರೋ ಒಬ್ರು ನಾವು ಸ್ಯಾಕ್ರಿಫೈಸ್ ಮಾಡ್ತೀವಿ ಅಂತ ಹೇಳಿ ಕೆಲವರೆಲ್ಲ ನಮ್ಮ ಮಾಧ್ಯಮದ ಮೂಲಕ ನಾನು ನೋಡಿದ್ದೀನಿ. ಯಾರಿಗೂ ನಾನು ವೈಯಕ್ತಿಕವಾಗಿ ನಾನು ಮಾತಾಡಿಲ್ಲ, ಅದೆಲ್ಲ ವರಿಷ್ಠರು ನೋಡ್ತಾರೆ. ಅದೇನು ಹೈಕಮಾಂಡ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ನಡ್ಲೆ. ನಾವು ಬಿಡದಿಯಿಂದ ಪಾದಯಾತ್ರೆ ಮಾಡ್ಕೊಂಡ್ ಬಂದ್ಬಿಡೋಣ. ಶಿವನೇ ಶಂಭುಲಿಂಗ.